ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ಎದ್ದು ರಂಗೋಲಿ ಬಿಟ್ಟಾಯಿತು. ಹಾಗೆ ಇವಾಗ ಧೃತಿಗೆ ಸ್ಕೂಲ್ಗೆ ಲಂಚ್ ಬಾಕ್ಸ್ ರೆಡಿ ಮಾಡಬೇಕಾಗಿತ್ತು. ನಾನಿವತ್ತು ಟೊಮೊಟೊ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಇದಕ್ಕಾಗಿ ಒಂದು ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿ 2 ಕಟ್ ಮಾಡಿರೋಂತಹ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇದು ಹುಳಿ ಟೊಮೊಟೊ ನಾನು ಹಾಕ್ಕೊಂಡಿರೋದು. ಹಾಗೆ 3 ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಸ್ವಲ್ಪ ಕಲರ್ ಬರಲಿ ಅಂತ ಇದು ಹಾಕ್ಕೊಂಡಿದ್ದೀನಿ. ಇವಿಷ್ಟು ಹಾಕಿ ನಾವು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಬೇಕು. ನೋಡಿ, ಈ ಥರ ಹುರಿದಾದ್ಮೇಲೆ ನಾವು ಸ್ವಲ್ಪ ಇದನ್ನ ಎತ್ತಿ ಸೈಡ್ ಇಟ್ಕೊಳ್ಳೋಣ. ನೆಕ್ಸ್ಟು ಇದಕ್ಕೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಹಾಕ್ಕೊಂಡು ನಾವೇನು ಬಿರಿಯಾನಿಗೆ ಏನೇನು ಸ್ಪೈಸಸ್ ತೊಗೋತೀವಲ್ಲ ಅಷ್ಟನ್ನು ತೊಗೊಬೇಕು. ಸ್ಪೈಸಸ್ ಎಲ್ಲ ಹಾಕಂದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಹಾಗೆ ನಾನು ಇಲ್ಲಿ ನೆನೆಸಿದ ಬಟಾಣಿ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ನೀವು ಹಾಕ್ಕೊಬೋದು. ಹಾಗೆ 1 ಈರುಳ್ಳಿ ಹಚ್ಚಿರೋದು ಮತ್ತು 2 ಹಸಿಮೆಣ್ಸಿನ್ಕಾಯಿನ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಈ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋ ತನಕ ನಾವು ಆಗಲೇ ಏನು ಹುರ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ರುಬ್ಕೊಳ್ಳೋಣ. ಏನು ಅಷ್ಟು ನೈಸಾಗಿ ರುಬ್ಕೊಳ್ಳೋದು ಅಗತ್ಯ ಇಲ್ಲ, ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ರು ಸಾಕು. ನೋಡಿ, ಈ ರೀತಿ ರುಬ್ಕೊಂಡ್ರೆ ಸಾಕು. ನೋಡಿ, ಈರುಳ್ಳಿ ಎಲ್ಲ ಈ ಥರ ಫ್ರೈ ಆದಮೇಲೆ ನಾವು ಇದಕ್ಕೆ 1 ಟೊಮೊಟೊ ಹಚ್ಚಿಟ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ. ನೋಡಿ, ಟೊಮೊಟೊ ಎಲ್ಲ ಸ್ವಲ್ಪ ಫ್ರೈ ಆದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನಾವೇನು ಆಗಲೇ ರುಬ್ಬಕ್ಕೆ ಟೊಮೊಟೊ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಕಲರು ಸ್ವಲ್ಪ ಇದಕ್ಕೆ ಎನ್ಹಾನ್ಸ್ ಆಗುತ್ತೆ. ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ನಾನು ರುಬ್ಬಿದ ಮಿಶ್ರಣ ಎಲ್ಲ ಹಾಕ್ಕೊತಾ ಇದ್ದೀನಿ. ಹಾಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ನಾನು ಖಾರದ ಪುಡಿ 1 ಸ್ಪೂನು, ಹಾಗೆ 1 ಸ್ಪೂನು ಧನಿಯಾ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಾನು ಈ ಗರಂ ಮಸಾಲ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಎಲ್ಲ ಸ್ಪೈಸಸ್ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ಪಲಾವ್ಗೆ, ಬಾತ್ಗೆ, ಈ ಥರ ಏನಾದರೂ ಬಿರಿಯಾನಿ ಈ ಥರ ಮಾಡಿದಾಗ ಇದನ್ನೇ ಹಾಕ್ಕೊತೀನಿ. ನೆಕ್ಸ್ಟ್ ಇದಕ್ಕೆಲ್ಲ ಹಾಕ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಎಣ್ಣೆ ಬಿಟ್ಕೊಂಡು ಆದಮೇಲೆ ನಾವು ಅಕ್ಕಿ ತೊಳೆದ್ಬಿಟ್ಟು ಹಾಕ್ಕೊಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು. ನಾನಿಲ್ಲಿ 1 ಕಪ್ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ ಅಳತೆ ಪ್ರಕಾರ 2 ಕಪ್ಪು ನೀರನ್ನು ಸೇರಿಸ್ಕೊಬೇಕು. ಇದಕ್ಕೆ ನಾವು ಆಗಲೇ ಏನು ಮಿಕ್ಸಿ ಬಟ್ಲಲ್ಲಿ ರುಬ್ಕೊಂಡಿದ್ದೀವಲ್ಲ ಅದೇ ಮಿಕ್ಸಿ ಬಟ್ಲಿಗೆ ನಾವು ನೀರನ್ನು ಹಾಕಿ ತೊಳೆದ್ಬಿಟ್ಟು ಈ ನೀರನ್ನ ಹಾಕ್ಕೊಬೋದು. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1 ಸ್ಪೂನಷ್ಟು ತುಪ್ಪನೂ ಹಾಕಿ ಇದೊಂದು ಸ್ವಲ್ಪ ಕುದಿ ಬಂದಾದಮೇಲೆ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ 1 ವಿಷಲ್ ಮಾಡಿಸ್ಕೊಬೇಕು. ಇದು ವಿಷಲ್ ಬರೋ ಅಷ್ಟರಲ್ಲಿ ನಾನು ಇದಕ್ಕೆ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ 1 ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಮೊಸರು, ಹಾಗೆ ಉಪ್ಪು ಇಷ್ಟು ಹಾಕಿ ನಾನು ಮೊಸರು ಬಜ್ಜಿ ಮಾಡಿಕೊಂಡೆ. ವಿಷಲ್ ಬಂದಿದೆ. ಇವಾಗ ನಾನು ಕುಕ್ಕರ್ ಓಪನ್ ಮಾಡ್ಕೊತೀನಿ. ನೋಡಿ, ಮಸಾಲೆ ಎಲ್ಲ ಸ್ವಲ್ಪ ಮೇಲೆ ಇರುತ್ತೆ, ಸೊ ಅದರಿಂದ ನಾವು ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು. ಹೀಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಯಾವುದೇ ಅಂಗಡಿ ಪದಾರ್ಥ ನಾವು ಯೂಸ್ ಮಾಡಿಲ್ಲ, ಅಂದರೆ ಪೌಡ್ರುಗಳು ಯಾವುದೇ ರೀತಿ ಹಾಕಿಲ್ಲ, ಮನೇಲಿರುವಂತಹ ಪೌಡ್ರುಗಳನ್ನೇ ಹಾಕಿ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಧೃತಿಗೆ ಖಾರ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ಅವಳು ಇದನ್ನು ಪಲಾವು ಬಾತ್ ಆದರೆ ಚೆನ್ನಾಗಿ ತಿಂತಾಳೆ, ಸೊ ಅವಳಿಗೂ ಬಾಕ್ಸ್ ಪ್ಯಾಕ್ ಮಾಡಿ ಪಾಪುಗೂ ಸ್ವಲ್ಪ ಹಾಕ್ಕೊಟ್ಟೆ. ಚೆನ್ನಾಯ್ತಾ? ಸೂಪರಮ್ಮ, ತೋರಿಸು ಸೂಪರ್. ಹೆಂಗೆ ಸೂಪರಮ್ಮ? ಪಾಪು ಊಟ ಮಾಡಿದ ಮೇಲೆ ನಾನು ಸಹ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಿ ನಾನು ಸಹ
ಟೊಮೊಟೊ ರೈಸ್ ಬಾತ್ನ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಸಹ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ಚಾನಲ್ನ ಸಪೋರ್ಟ್ ಮಾಡಿ.